ರಿಷಿಯ ಮಾತು ಕೇಳಿ ಗಾಬರಿಗೊಂಡ ರಾಮ್ ಈಗಾಗಲೇ ಮಡದಿಯ ವಿಚಾರಕ್ಕೆ ಮನಸ್ಸು ಕೆಡಿಸಿಕೊಂಡಿದ್ದ. ಈಗ ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ತಿಳಿದು ಇನ್ನಷ್ಟು ಗಾಬರಿಗೆ ಬಿದ್ದಿದ್ದ ಹುಡುಗ. ಹೇಗಾಯ್ತು ಇದೆಲ್ಲ? ಈಗ ಯಾವ ಆಸ್ಪತ್ರೆಯಲ್ಲಿದ್ದಾರೆ ಅವರು? ಕೇಳಿದನು ತುಸು ಆತಂಕದಲ್ಲಿ. ಮಡದಿಯ ಮೇಲೆ ಹೆಚ್ಚೇ ಪ್ರೀತಿ ಇದೆ ರಾಮ್ಗೆ. ಆದರೆ ಅವಳ ಹಠ ಅದೇಕೋ ಹಿಡಿಸುವುದಿಲ್ಲ. ತನಗೆ ಹೆಂಡತಿಯಾಗುವ ಅವಳು ಹೇಗೆ ಇರಬೇಕೆಂದುಕೊಂಡಿದ್ದೇನೋ ಹಾಗೇ ಇದ್ದಳು ಕ್ಷಿತಿಜ. ಆದರೆ ಇಂದು ಅವಳ ವರ್ತನೆ ಭಿನ್ನವಾಗಿ ಕಂಡಿತ್ತು. ಹೇಗಾಯ್ತು ಅಂತ ನನಗೂ ಗೊತ್ತಿಲ್ಲ ರಾಮ್. ಆದರೆ ಈಗಷ್ಟೇ ಕ್ಷಮಾ ಕಾಲ್ ಮಾಡಿದ್ರು. ಅತ್ತಿಗೆಗೆ ಆಕ್ಸಿಡೆಂಟ್ ಆದ ವಿಚಾರ ಹೇಳಿದರು ಎಂದ ರಿಷಿ. ಅವನ ಮುಖದಲ್ಲೂ ಅಷ್ಟೇ ಆತಂಕವಿತ್ತು. ಇಬ್ಬರೂ ತಡ ಮಾಡದೆ ಅಲ್ಲಿಂದ ಹೊರಟು ನಿಂತರು. ಅವಳೊಂದಿಗೆ ಆಡಿದ ಮಾತುಗಳನ್ನು ನೆನೆದು ರಾಮ್ಗೆ ಮನಸ್ಸಿಗೆ ಕಸಿವಿಸಿಯಾಯಿತು. ಅವಳು ಕ್ಷೇಮವಾಗಿದ್ದರೆ ಸಾಕೆಂದುಕೊಂಡ. ರಾಮ್, ಆರ್ ಯು ಓಕೆ? ನಾನು ಡ್ರೈವ್ ಮಾಡ್ಲಾ? ಕೇಳಿದ ಗೆಳೆಯ ಗಾಬರಿಯಲ್ಲಿರುವುದನ್ನು ಕಂಡು. ಇಟ್ಸ್ ಓಕೆ, ಐ ಕ್ಯಾನ್ ಡ್ರೈವ್ ಎಂದವ ಡ್ರೈವರ್ ಸೀಟ್ನಲ್ಲಿ ಕುಳಿತ ರಿಷಿ ಹೇಳಿದ ಆಸ್ಪತ್ರೆಯತ್ತ ಗಾಡಿ ತಿರುಗಿಸಿದ. ಏನಾಗಿದೆ ಈ ಕ್ಷಿತಿಜಾಗೆ? ಯಾಕೆ ಹೀಗೆಲ್ಲ ವರ್ತಿಸ್ತಿದ್ದಾರೆ? ಇಷ್ಟೆಲ್ಲ ಸಣ್ಣ ವಿಚಾರಕ್ಕೆ ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇತ್ತೆ? ಈಗ ಆಕ್ಸಿಡೆಂಟ್ ಆಗಿದೆ. ಹೇಗಿದ್ದಾರೋ ಏನೋ. ಅವನ ಮನಸ್ಸು ಅತೀವವಾಗಿ ಕಳವಳಗೊಂಡಿತು. ರಾಮ್, ಕಾಮ್ ಡೌನ್. ಅತ್ತಿಗೆಗೇನು ಆಗಿರುವುದಿಲ್ಲ ಎಂದು ಆಗಾಗ ದಾರಿಯುದ್ದಕ್ಕೂ ಸಮಾಧಾನಿಸುತ್ತಿದ್ದ ರಿಷಿ. 15 ನಿಮಿಷದೊಳಗೆ ಇಬ್ಬರು ಆಸ್ಪತ್ರೆಯನ್ನು ತಲುಪಿದರು. ಅವನ ಆತಂಕ ಇನ್ನೂ ಶಮನವಾಗಿರಲಿಲ್ಲ. ಯಾವುದೇ ವಿಚಾರದಲ್ಲೂ ಧೈರ್ಯಗೆಡದ ರಾಮ್ ಈಗ ಕಳವಳಗೊಂಡಿರುವುದನ್ನು ಗಮನಿಸಿದ ರಿಷಿಗೆ ಅವನು ಕ್ಷಿತಿಜಳನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದು ಅರ್ಥವಾಗಿತ್ತು. ಗಡಿಬಿಡಿಯಲ್ಲೇ ಕ್ಷಿತಿಜಳನ್ನು ಅಡ್ಮಿಟ್ ಮಾಡಿದ್ದ ವಾರ್ಡ್ಗೆ ಬಂದಿದ್ದ ರಾಮ್. ಅದಾಗಲೇ ಅಲ್ಲಿ ಕ್ಷಮಾ ಹಾಗೂ ಕ್ಷಿತಿಜಳ ಅಪ್ಪ ಅಮ್ಮ ಹಾಜರಿದ್ದರು. ಅವರು ಬಹಳವೇ ಗಾಬರಿಯಾಗಿದ್ದರು. ಕ್ಷಿತಿಜಾಳ ತಾಯಿಯ ಕಣ್ಣುಗಳು ಹತ್ತು ಹತ್ತು ಕೆಂಪೇರಿದ್ದವು. ಅವನನ್ನು ಕಂಡ ತಕ್ಷಣ ಎದ್ದು, ಅಳಿಯಂದ್ರೆ ಬಂದ್ರಾ? ನೋಡಿ ಏನು ಮಾಡಿಕೊಂಡಿದ್ದಾಳೆ ಇವಳು. ಯಾಕೆ ಹೀಗೆಲ್ಲ ಆಯಿತು? ಅವಳು ಯಾಕೆ ಹೊರಗೆ ಬಂದಿದ್ದಳು? ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾಗ ಯಾರೋ ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ದಾರಂತೆ. ವಿಷಯ ಕೇಳಿ ಗಾಬರಿಂದ ಓಡಿ ಬಂದ್ವಿ. ಆದರೆ ಇದೆಲ್ಲ ಹೇಗಾಯಿತು ಅಂತ ಗೊತ್ತಾಗಲಿಲ್ಲ ಎಂದು ಅಳತೊಡಗಿದರು. ಭುವನ ಅವರಿಗೆ ಏನು ಉತ್ತರಿಸುವುದೆಂದು ತೋಚದಾಯಿತು ರಾಮ್ಗೆ. ಆದರೆ ಹೇಳದೆ ಸುಮ್ಮನಿರಲು ಆಗುವುದಿಲ್ಲ. ತನ್ನ ತಪ್ಪನ್ನು ಹೇಳಿಕೊಳ್ಳಲು ಎಂದು ಹಿಂಜರಿಯುವುದಿಲ್ಲ ರಾಮ್. ಅದು ಅತ್ತೆ, ನಮ್ಮಿಬ್ಬರಿಗೂ ಒಂದು ಸಣ್ಣ ವಿಚಾರಕ್ಕೆ ಜಗಳ ಆಯಿತು. ಅವಳು ಹೊರಗೆ 2 ದಿನ ಸುತ್ತಾಡಿಕೊಂಡು ಬರೋಣ ಅಂತ ಹೇಳಿದ್ಲು. ಆದರೆ ನನಗೆ ಕೆಲಸ ಇತ್ತು, ಅದಕ್ಕೆ ಆಗೋಲ್ಲ ಅಂದೆ. ಸೊ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಬಂದಿದ್ದಾಳೆ. ಆಗ ಹೀಗೆಲ್ಲ ಆಗಿದೆ. ಡೋಂಟ್ ವರಿ, ಅವಳಿಗೆ ಏನೂ ಆಗೋಲ್ಲ ಎಂದು ನಡೆದ ವಿಚಾರವನ್ನು ಒಂದೂ ಬಿಡದಂತೆ ಅವರಿಗೆ ಹೇಳಿದ್ದ. ಅದನ್ನು ಕೇಳುತ್ತಿದ್ದಾಗೆ ಕ್ಷಮಳ ಕೋಪ ನೆತ್ತಿಗೇರಿತು. ಈಗಾಗಲೇ ಭಾವನೆ ಬಗ್ಗೆ ಸಿಟ್ಟಿತ್ತಲ್ವ. ಅಂದು ತನ್ನ ಅಕ್ಕನನ್ನು ಹೇಗೆ ನಡೆಸಿಕೊಂಡಿದ್ದರು. ಅಂದು ಸ್ವಿಮ್ಮಿಂಗ್ ಪೂಲ್ಗೆ ಬೇಕೆಂದೇ ತಳ್ಳಿದ್ದರು. ಈಗಲೂ ಬೇಕೆಂದೇ ಹೀಗೆ ಮಾಡುತ್ತಿದ್ದಾರೆ ಎಂದುಕೊಂಡಳು. ಏನು ಬಾವ, ಇಷ್ಟು ತನ್ನಗೆ ಹೇಳುತ್ತಿದ್ದೀರಲ್ಲ, ಇದೆಲ್ಲ ನಿಮಗೆ ದೊಡ್ಡ ವಿಷಯವೇ ಅಲ್ಲ ಅಲ್ವಾ? ಅವಳಿಗೆ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ಕಾರಣ ನೀವು. ನನ್ನ ಅಕ್ಕ ಏನು ಅಂತ ನಮಗೆ ಗೊತ್ತು. ಅವಳು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡಿಕೊಂಡು ಬರುವವಳಲ್ಲ. ಅಷ್ಟು ಚೈಲ್ಡಿಶ್ ಕೂಡ ಅಲ್ಲ. ಏನೋ ದೊಡ್ಡ ಜಗಳವೇ ಆಗಿದೆ ನಿಮ್ಮ ಮಧ್ಯೆ ಅಲ್ವಾ? ಅದನ್ನು ಬೇಕೆಂದೇ ಮುಚ್ಚಿಡುತ್ತಿದ್ದೀರಾ ಎಂದಳು ಸಿಟ್ಟಿನಲ್ಲಿ. ಅವಳಿಗೆ ಉತ್ತರಿಸಲಿಲ್ಲ ರಾಮ್. ಸುಮ್ಮನೆ ಜೇಬಿನೊಳಗೆ ಕೈ ತೋರಿಸಿ ನಿಂತ. ಅವನ ಈ ನಡೆ ಇನ್ನಷ್ಟು ಕೋಪಗೊಳಿಸಿತು ಅವಳನ್ನು. ಯಾಕೆ ಬಾವ ಸುಮ್ಮನೆ ನಿಂತಿದ್ದೀರಾ? ಮಾತಾಡಿ. ಯಾಕೆ ಮಾತು ಬರುತ್ತಿಲ್ವಾ? ಅವಳು ನಿಮ್ಮ ಜೊತೆ ಸಂತೋಷವಾಗಿ ಇರುತ್ತಾಳೆ ಅಂದ್ಕೊಂಡ್ವಿ ಅಂತ ಗೊತ್ತಾಗ್ತಿದ್ರೆ ಬೇರೆ ಹುಡುಗನ ನೋಡಿ ಮದುವೆ ಮಾಡ್ತಿದ್ವಿ ಎನ್ನುತ್ತಾ ಒಂದೇ ಸಮನೆ ರಾಮ್ ಮೇಲೆ ಕೂಗಾಡತೊಡಗಿದಳು. ಹೇ ಕ್ಷಮಾ, ಸುಮ್ಮನೆ ಇರೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು ಅಂತ ಅವಳಿಗೆ? ಎಚ್ಚರ ಆದ್ಮೇಲೆ ನಾವೇ ಕೇಳೋಣ. ಸುಮ್ಮನೆ ರಾಮ್ ಮೇಲೆ ದೂರಬೇಡ ಎಂದು ಮಗಳನ್ನು ಸಮಾಧಾನಿಸಲು ನೋಡಿದರು ಭುವನ. ಅಳಿಯನ ಬಗ್ಗೆ ಅವರು ಬಲ್ಲರು. ಅವನು ಕ್ಷಮಾ ಹೇಳಿದಂತೆ ಮಾಡಲಾರ ಎಂಬ ನಂಬಿಕೆ ಇದೆ. ಅವರೇ ಬಾಯಿ ಬಿಟ್ಟು ಹೇಳಿದ ಮೇಲೆ ಅಕ್ಕನ ಹತ್ರ ಕೇಳುವುದು ಏನಿದೆ ಅಮ್ಮ? ಅವಳಿಗೆ ಎಚ್ಚರ ಆದ್ಮೇಲೆ ನಮ್ಮ ಜೊತೆ ಕರೆದುಕೊಂಡು ಹೋಗೋಣ. ಈ ಮನುಷ್ಯನ ಜೊತೆ ಅವಳಿರುವುದು ಬೇಡ ಎಂದವಳ ಕೋಪವೇಕೋ ಇಳಿಯುತ್ತಿಲ್ಲ. ಅಕ್ಕನ ಮೇಲೆ ಅತಿಯಾದ ಪ್ರೀತಿಯಲ್ಲವೇ ಹುಡುಗಿಗೆ. ಅವಳಿಗೆ ಸಣ್ಣ ನೋವಾದರೂ ಸಹಿಸುವುದಿಲ್ಲ ಕ್ಷಮ. ಗೆಳೆಯನ ಬಗ್ಗೆ ಅವಳು ಏನೇನೋ ಮಾತನಾಡುತ್ತಿರುವುದನ್ನು ಕಂಡು ಸಹಿಸಲಾಗಲಿಲ್ಲ ರಿಷಿಗೆ. ರಾಮ್ ಅವಳು ಹೇಳಿದಂತಲ್ಲ ಎಂದು ಚೆನ್ನಾಗಿಯೇ ಬಲ್ಲವನೇ. ನೋಡಿ ಕ್ಷಮ, ನನ್ನ ಗೆಳೆಯನ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ. ಅವನೇನು ಅಂತ ನನಗೆ ಗೊತ್ತು. ಅತ್ತಿಗೆ ವಿಚಾರದಲ್ಲಿ ಅವನು ಮಾಡುತ್ತಿರುವುದು ತಪ್ಪು ನಿಜ. ಹಾಗಂತ ಅತ್ತಿಗೆ ಮಾಡಿದ್ದು ಸರಿನಾ? ಇಷ್ಟು ಸಣ್ಣ ವಿಚಾರಕ್ಕೆ ಮನೆ ಬಿಟ್ಟು ಬರುವ ಅವಶ್ಯಕತೆ ಏನಿತ್ತು ಎಂದ ರಿಷಿ. ಅವನ ಕೋಪವನ್ನು ಮೊದಲ ಬಾರಿಗೆ ಕಂಡಿದ್ದಳು ಕ್ಷಮ. ಓಯ್, ತುಂಬ ಚೆನ್ನಾಗಿದೆ ಮಿಸ್ಟರ್ ರಿಷಿ. ನನ್ನ ಅಕ್ಕನ ಸ್ಥಿತಿಯನ್ನು ಕಣ್ಣಾರೆ ಕಂಡ ಮೇಲೂ ನಿಮ್ಮ ಗೆಳೆಯನ ಪರವಾಗಿ ಮಾತನಾಡ್ತಿದ್ದೀರಲ್ಲ. ಎಷ್ಟೇ ಆದರೂ ಲಾಯರ್ ಅಲ್ವಾ? ನಿಮ್ಮ ಬುದ್ಧಿ ಎಲ್ಲಿ ಬಿಡ್ತೀರಾ?
ನೀವಿಬ್ಬರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದು ನನ್ನ ಮತ್ತು ನನ್ನ ಹೆಂಡತಿ ವಿಷಯ. ನಾವು ಸರಿ ಮಾಡ್ಕೊಳ್ತೇವೆ. ನೀವು ವಾದ ಮಾಡುವ ಅವಶ್ಯಕತೆ ಇಲ್ಲ. ಮಧ್ಯೆ ಬಂದ ರಾಮ್. ತಮ್ಮಿಬ್ಬರ ವಿಷಯಕ್ಕೆ ಅವರು ಜಗಳವಾಡುವುದು ಅವನಿಗೆ ಇಷ್ಟವಾಗಲಿಲ್ಲ. ಮುಖ ತಿರುಗಿಸಿ ನಿಂತಳು ಕ್ಷಮಾ. ಅವಳ ಈ ವರ್ತನೆಯಿಂದ ರಿಷಿಗೂ ಬೇಸರವಾಗಿತ್ತು. ತಾಳ್ಮೆ ಇಲ್ಲದೆ ಹೀಗೇಗೆ ನಡೆದುಕೊಳ್ಳುತ್ತಿದ್ದಾಳೆ ಎನಿಸಿತು. ಅತ್ತೆ, ಈಗ ಕ್ಷಿತಿಜ ಹೇಗಿದ್ದಾರೆ? ಡಾಕ್ಟರ್ ಏನು ಹೇಳಿದರು? ಅವರ ಕಂಡೀಷನ್ ಹೇಗಿದೆ? ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಕೇಳಿದ ರಾಮ್. ಅವನಿಗೆ ಮಡದಿಯ ಮೇಲಿರುವ ಪ್ರೀತಿ ಅವನ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಭುವನಾರಿಗೆ. ತಲೆಗೆ ಸ್ವಲ್ಪ ಪೆಟ್ಟಾಗಿದೆ, ರಕ್ತ ಹೋಗಿದೆ ಅಂತೆಪ್ಪ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಎಂದರು ಭುವನ. ಸರಿ, ನಾನು ಹೋಗಿ ನೋಡ್ತೀನಿ ಎಂದು ಹೊರಡಲು ಮುಂದಾದಾಗ ಅವನನ್ನು ಮತ್ತೆ ತಡೆದಳು ಕ್ಷಮಾ. ದಯವಿಟ್ಟು ಹೊರಟು ಹೋಗಿ ಬಾವ. ನೀವು ನನ್ನ ಅಕ್ಕನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ ಅಂತ ಗೊತ್ತಾಯಿತು ನನಗೆ. ಎಲ್ಲರೂ ಇದ್ದು ನಡು ರಾಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಅನಾಥವಾಗಿ ಬಿದ್ದಿದ್ದಾಳಂತೆ. ಅವಳಿಗೇನಾದರೂ ಆಗಿದ್ರೆ ಯಾರು ಹೊಣೆ? ಅಕ್ಕನನ್ನು ನೋಡಿಕೊಳ್ಳೋಕ್ಕೆ ನಾವಿದ್ದೇವೆ, ಹೊರಡಿ ನೀವು ಎಂದು ಜೋರು ಮಾಡಿದಳು. ಹಣೆ ತೀಡಿಕೊಂಡ ಹುಡುಗ ಇಷ್ಟು ಹೊತ್ತು ತನ್ನ ಕೋಪವನ್ನು ಕಷ್ಟದಿಂದ ನಿಗ್ರಹಿಸಿಕೊಂಡಿದ್ದಾನೆ. ಆಸ್ಪತ್ರೆಯಲ್ಲಿ ಜಗಳ ಮಾಡುವುದು ಅವನಿಗೆ ಬೇಕಿರಲಿಲ್ಲ. ನೋಡು ಕ್ಷಮಾ, ನನ್ನ ಹೆಂಡತಿಯನ್ನು ನೋಡಲು ನನಗೆ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ನಿಮಗೆಲ್ಲ ಅವಳ ಮೇಲಿರುವಷ್ಟೇ ಪ್ರೀತಿ ನನಗೂ ಇದೆ. ಸುಮ್ಮನಿದ್ರೆ ಒಳ್ಳೆಯದು. ತುಸು ಖಾರವಾಗಿ ನುಡಿದು ಮಡದಿಯನ್ನು ಕಾಣಲು ನಡೆದನು. ಕಣ್ಣು ದೊಡ್ಡದಾಗಿ ಮಾಡಿಕೊಳ್ಳುತ್ತಾ ಋಷಿ ಕಡೆ ನೋಡಿದಳು ಕ್ಷಮಾ. ಅವಳ ನೋಟಕ್ಕೆ ಪ್ರತ್ಯುತ್ತರಿಸದೆ ತಾನೂ ಮುಖ ತಿರುಗಿಸಿ ನಿಂತನು. ಡಾಕ್ಟರ್ ಬಳಿ ಅನುಮತಿ ಪಡೆದ ಕ್ಷಿತಿಜ ಇದ್ದ ವಾರ್ಡಿನೊಳಗೆ ಬಂದನು ರಾಮ್. ಪ್ರಜ್ಞೆ ಇಲ್ಲದೆ ಮಲಗಿದ್ದಳು ಕ್ಷಿತಿಜ. ಅವಳ ಹಣೆಗೆ ಬ್ಯಾಂಡೇಜ್ ಕಟ್ಟಲಾಗಿತ್ತು. ಮುಖದ ಮೇಲೆ ಅಲ್ಲಲ್ಲಿ ತರಚಿದ ಗಾಯಗಳು ಆಗಿದ್ದವು. ಅವಳನ್ನು ಆ ಸ್ಥಿತಿಯಲ್ಲಿ ಕಂಡು ಬೇಸರವಾಯಿತು ಹುಡುಗನಿಗೆ. ಅವಳ ಪಕ್ಕವೇ ಕುಳಿತುಕೊಳ್ಳಲು ಅವಳ ತಲೆ ನೆವರಿಸಿದ. ಯಾಕೆ ಹೀಗೆ ಮಾಡ್ಕೊಳ್ತೀರಾ ಕ್ಷಿತಿಜ? ನಿಮ್ಗೆ ಗೊತ್ತು ನನಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನೀವು ನನ್ನ ವೃತ್ತಿಯನ್ನು ಗೌರವಿಸ್ತೀರಾ ಅಂತ ಖುಷಿಯಾಗಿತ್ತು. ಆದರೆ ಇವತ್ತು ತುಂಬ ನೋವು ಕೊಟ್ಟು ಬಿಟ್ರಿ. ನಿಮಗೆ ಹೀಗೆಲ್ಲ ಆದರೆ ನಾನು ನೆಮ್ಮದಿಯಾಗಿರುತ್ತೇನೆ ಅಂದುಕೊಂಡಿದ್ದೀರಾ ಎಂದು ಬೇಸರಿಸಿಕೊಂಡನು. ಹಾಗೆ ಅವಳ ಕೈ ಹಿಡಿದು ಎಷ್ಟೋ ಹೊತ್ತು ಅವಳ ಪಕ್ಕದಲ್ಲಿಯೇ ಕುಳಿತಿದ್ದನು ರಾಮ್. ಕೆಲ ಸಮಯದ ಬಳಿಕ ಅವಳಿಗೆ ಎಚ್ಚರವಾಗಿತ್ತು. ಮೆಲ್ಲಗೆ ಕಣ್ತೆರೆದು ಎದುರು ಕುಳಿತಿದ್ದ ಗಂಡನನ್ನು ನೋಡಿದಳು. ಮತ್ತೆ ಮುಖ ತಿರುಗಿಸಿ ಬಿಟ್ಟಳು ಕ್ಷಿತಿಜ. ಅವಳ ಕೋಪವಿನ್ನೂ ಕಡಿಮೆಯಾಗಿಲ್ಲ ಎಂದು ಅರ್ಥವಾಗಿತ್ತು ರಾಮ್ಗೆ. ಕ್ಷಿತಿಜ, ಪ್ಲೀಸ್ ಟಾಕ್ ಟು ಮೀ. ಯಾಕೆ ಹೀಗೆಲ್ಲ ಮಾಡ್ಕೊಂಡ್ರಿ? ನಿಮ್ಗೇನಾದರೂ ಆಗಿದ್ರೆ ಯಾರು ಹೊಣೆ ಎಂದು ಕೇಳಿದನು ತುಸು ಗಂಭೀರವಾಗಿ. ನನಗೇನಾದರೂ ಆಗಿದ್ರೆ ನನ್ನ ತವರಿನವರಿಗೆ ನೋವಾಗ್ತಿತ್ತು ಅಷ್ಟೇ. ನೀವ್ಯಾಕೆ ತಲೆ ಕೆಡಿಸಿಕೊಳ್ತೀರಾ? ಬಿಡಿ. ನಿಮಗೆ ನಿಮ್ಮ ಕೆಲಸವೇ ಎಲ್ಲಕ್ಕಿಂತ ದೊಡ್ಡದು ಅಲ್ವಾ? ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಪಾಪ, ಟೈಮ್ ವೇಸ್ಟ್ ಆಗ್ತಿರ್ಬೋದು ನಿಮಗೆ ಎಂದು ಮಾತಿನಲ್ಲಿ ಚುಚ್ಚಿದಳು. ಅವನು ಅವಳತ್ತ ಚೂಪು ನೋಟ ಬೀರಿದ. ಆ ನೋಟವನ್ನು ಎದುರಿಸಲಾರದೆ ಮತ್ತೆ ದೃಷ್ಟಿ ತಪ್ಪಿಸಿದಳು ಕ್ಷಿತಿಜ. ಕ್ಷಿತಿಜ, ಆರ್ ಯು ಸೀರಿಯಸ್? ನಿಮ್ಗನ್ಸುತ್ತಾ ನಿಮಗೇನಾದರೂ ಆದರೆ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಎಂದ. ನೀವು ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ತಲೆ ಕೆಡಿಸಿಕೊಳ್ತೀರಿ ಅಂತ ನಾನು ಇವತ್ತು ನೋಡಿದೆ ರಾಮ್. ಹೆಂಡತಿ ಮನೆ ಬಿಟ್ಟು ಹೋಗುವಾಗ ಯಾವ ಗಂಡ ತಾನೇ ನೋಡ್ತಾ ನಿಂತಿರ್ತಾನೆ ಹೇಳಿ? ಆದರೆ ನೀವು ನಿಂತಿದ್ರಿ. ಹೇಗೆ ಅಂದರೆ ನನಗೂ ನಿಮಗೂ ಯಾವ ಸಂಬಂಧನೋ ಇಲ್ಲವೇನೋ ಅನ್ನುವಂತೆ. ಒಂದೇ ಒಂದು ಮಾತು ಕೂಡ ತಡೆಯಲಿಲ್ಲ. ಇಷ್ಟೇ ಅಲ್ವಾ ರಾಮ್ ನಿಮಗೆ ನನ್ನ ಮೇಲಿರುವ ಪ್ರೀತಿ ಎಂದು ಕಣ್ತುಂಬಿಕೊಂಡಳು. ಅವನು ಕಿರಿಕಿರಿಯಿಂದ ಹಣೆ ತೀವಿಕೊಂಡ. ಅವಳಿಗೆ ಹೇಗೆ ಅರ್ಥ ಮಾಡಿಸುವುದೆಂದು ತೋಚದಾಗಿತ್ತಲ್ಲ. ಅದು ಆಗಲ್ಲ ಕ್ಷಿತಿಜ. ನನ್ನ ಬಗ್ಗೆ ನಿಮಗೂ ಗೊತ್ತಲ್ವಾ? ಆ ಸಮಯದಲ್ಲಿ ನಿಮ್ಮಷ್ಟೇ ಕೋಪ ನನಗೂ ಬಂದಿತ್ತು. ಹಾಗಾಗಿ ನಿಮ್ಮನ್ನು ತಡೆಯಲಿಲ್ಲ ಅಷ್ಟೇ. ಹಾಗಂತ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಐ ಲವ್ ಯು ಎಂದನು. ಹಬ್ಬ, ಅವನು ಇಷ್ಟು ಒಲವಿನಿಂದ ಮಾತನಾಡಿದ್ದನ್ನು ಇಂದೇ ಮೊದಲು ಕಂಡಿದ್ದು ಕ್ಷಿತಿಜ. ಅಚ್ಚರಿ ಎನ್ನುವಂತೆ ಅವನನ್ನೇ ಕಣ್ಬಿಡುತ್ತಾ ನೋಡುತ್ತಿದ್ದಳು ಹುಡುಗಿ. ಪ್ರೀತಿಯನ್ನು ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ಸಾಕಾರಾಮ್, ನಿಭಾಯಿಸೋದು ಬೇಡವೇ? ನಾನೇನು ಕೋಟಿಗಟ್ಟಲೆ ಬೆಲೆ ಬಾಳುವ ವಜ್ರ ಬಂಗಾರವನ್ನು ಕೇಳಿದ್ದೇನೆ. ನಿಮ್ಮ ಜೊತೆ ಒಂದಿಷ್ಟು ಸಮಯ ತಾನೆ, ಅದನ್ನು ಕೊಡಲಾಗಲಿಲ್ಲ ಅಂದರೆ ಹೇಗೆ? ಅವಳ ಬೇಸರವೇನೆಂದು ಈಗ ಸ್ಪಷ್ಟವಾಗಿ ಅರಿತುಕೊಂಡಿದ್ದನು ರಾಮ್. ತಾನು ಅವಳೊಂದಿಗೆ ಹಾಗೆ ಮಾತನಾಡಬಾರದಿತ್ತು ಎನಿಸಿತು. ಸರಿ, ಹೀಗೇನು, ನಾನು ನಿಮ್ಮ ಜೊತೆ ಒಂದಿಷ್ಟು ದಿನ ಸಮಯ ಕಳೆಯಬೇಕು ಅಷ್ಟೇ ತಾನೆ? ಸರಿ ಕ್ಷಿತಿಜ, ಎಲ್ಲಿಗೆ ಹೋಗಬೇಕಂತ ನೀವೇ ಡಿಸೈಡ್ ಮಾಡಿ. ನಾನು ಟಿಕೆಟ್ ಬುಕ್ ಮಾಡ್ತೇನೆ. ಸ್ವಲ್ಪ ದಿನ ಏಕಾಂತವಾಗಿ ಇದ್ದು ಬರೋಣ. ಈಗ ಖುಷಿನಾ ಎಂದನು. ಅವಳ ಮುಖದಲ್ಲಿ ನಗು ಅರಳಿತು. ಇದೇ ಮಾತನ್ನು ಮೊದಲೇ ಹೇಳಿದ್ದರೆ ಇಷ್ಟೆಲ್ಲ ಆಗುತ್ತಿತ್ತೆ. ಥ್ಯಾಂಕ್ಸ್ ರಾಮ್, ಆ್ಯಂಡ್ ಐ ಆಮ್ ಸಾರಿ, ಇವತ್ತು ನಿಮಗೆ ತುಂಬ ಬೇಸರ ಮಾಡಿದೆ ಎನ್ನುತ್ತಾ ಮುಖ ಚಿಕ್ಕದು ಮಾಡಿಕೊಂಡಳು. ಅದಕ್ಕೆ ಪ್ರತಿಯಾಗಿ ಅವನೇನೂ ಮಾತನಾಡಲಿಲ್ಲ. ಅಷ್ಟರಲ್ಲಿ ಅವಳನ್ನು ಕಾಣಲು ಮನೆಯವರು ಬಂದಿದ್ದರು. ಮತ್ತೇನು ಹೇಳದೆ ಅಲ್ಲಿಂದ ಎದ್ದು ನಡೆದ ರಾಮ್. ಅಕ್ಕ, ಏನಿದೆಲ್ಲ? ಹೇಗಾಯಿತು? ನಮಗೆಲ್ಲ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ? ಯಾಕೆ ಮನೆ ಬಿಟ್ಟು ಬಂದೆ ನೀನು? ಭಾವ ನಿನ್ನನ್ನು ಬೈದ್ರಾ? ನಿಮ್ಮ ಮಧ್ಯೆ ಜಗಳ ಆಯ್ತಾ ಎಂದು ಒಂದೇ ಸಮನೆ ಪ್ರಶ್ನಿಸಿದಳು ಕ್ಷಮಾ. ಅಂಥ ದೊಡ್ಡ ವಿಚಾರವೇನು ಅಲ್ಲ ಕ್ಷಮಾ, ಇಲ್ಲಿ ತಪ್ಪು ನಂದೆ. ನಾನೇ ಮನೆ ಬಿಟ್ಟು ಬರಬಾರ್ದಿತ್ತು ಎಂದಳು ಕ್ಷಿತಿಜ. ತನ್ನ ಗಂಡನ ಬಗ್ಗೆ
ಮನೆಯವರು ತಪ್ಪು ತಿಳಿದುಕೊಳ್ಳುವುದು ಅವಳಿಗೆ ಬೇಕಾಗಿರಲಿಲ್ಲ. ಕೇಳಿಸಿಕೊಂಡ್ಯಾ? ಪಾಪ, ಅಳಿಯಂದ್ರ ಮೇಲೆ ಏನೇನು ಕೂಗಾಡಿದೆ. ಹೋಗಿ ಅವರ ಹತ್ರ ಕ್ಷಮೆ ಕೇಳು ಎಂದರು ಭುವನ. ಆದರೆ ಅಮ್ಮನ ಮಾತಿಗೆ ಸುಮ್ಮನೆ ಮುಖ ತಿರುಗಿಸಿದಳು ವಿನಃ ಕ್ಷಮೆ ಕೇಳಲು ಹೋಗಲಿಲ್ಲ. ಅವಳ ಈ ವರ್ತನೆಗೆ ಕೋಪಗೊಂಡನು ಋಷಿ. ಈಗಷ್ಟೇ ಚಿಗುರೊಡೆದಿದ್ದ ಅವರ ಸ್ನೇಹದಲ್ಲಿ ಮತ್ತೆ ಬಿರುಕೆದ್ದಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಡಾಕ್ಟರ್ ಕ್ಷಿತಿಜಾಳಿಗೆ ಕೆಲವು ಟೆಸ್ಟ್ ಮಾಡಬೇಕೆಂದು ಅಲ್ಲಿದ್ದವರನ್ನೆಲ್ಲ ಹೊರಗೆ ಕಳಿಸಿದರು. ಎಲ್ಲರೂ ಹೊರಹೋದ ನಂತರ ಮೆಲ್ಲಗೆ ಎದ್ದು ಕುಳಿತಳು ಕ್ಷಿತಿಜ. ನಿಮಗೆ ಸೇರಬೇಕಾದ ದುಡ್ಡು ಸೇಫ್ ಆಗಿ ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ, ಡೋಂಟ್ ವರಿ ಎಂದಳು. ಅವಳ ಮಾತಿಗೆ ತಲೆಯಾಡಿಸಿದರು ಡಾಕ್ಟರ್. ಸದ್ಯಕ್ಕೆ ಅವಳಿಗೆ ತನ್ನ ಗುರಿ ಮಾತ್ರವೇ ಮುಖ್ಯ. ಆ ಗುರಿ ತಲುಪಲು ಎಷ್ಟು ಕಠಿಣಕರ ದಾರಿಯನ್ನಾದರೂ ಆಯ್ದುಕೊಳ್ತಾಳೆ ಹುಡುಗಿ. ಮಡದಿಯನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆತಂದಿದ್ದ ರಾಮ್. ಅವರಿಬ್ಬರ ನಡುವಿನ ಮುನಿಸು ಈಗ ಕರಗೇ ಹೋಗಿತ್ತು. ಅವಳಿಗೆ ಆಕ್ಸಿಡೆಂಟ್ ಆಗಿದ್ದನ್ನು ಕೇಳಿ ಮೊದಲು ಗಾಬರಿಗೊಂಡಿದ್ದ ಕಸ್ತೂರಿ ಹಾಗೂ ಅಶೋಕ್ ಈಗ ಮಗ ಸೊಸೆಯನ್ನು ಒಟ್ಟಾಗಿ ಕಂಡು ಸಮಾಧಾನ ಪಟ್ಟುಕೊಂಡಿದ್ದರು. ಅವಳಿಗೆ ನಡೆಯಲು ಆಸರೆಯಾಗುತ್ತಾ ಮೆಲ್ಲಗೆ ರೂಮಿಗೆ ಕರೆತಂದನು ರಾಮ್. ಅವಳನ್ನು ಜೋಪಾನವಾಗಿ ಹಾಸಿಗೆ ಮೇಲೆ ಕೂರಿಸುತ್ತಾ, ಐ ಆಮ್ ಸಾರಿ ಕ್ಷಿತಿಜ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳುತ್ತಿದ್ದೇನೆ. ಹಾಗಂತ ತಪ್ಪೆಲ್ಲ ನಂದೇ ಅಂತ ಅರ್ಥ ಅಲ್ಲ. ನೀವು ಮಾಡಿದ್ದು ಕೂಡ ಸರಿ ಇರಲಿಲ್ಲ. ಇನ್ನೊಮ್ಮೆ ಇದನ್ನು ರಿಪೀಟ್ ಮಾಡಬೇಡಿ ಎಂದವನ ಧ್ವನಿ ಗಂಭೀರವಾಗಿತ್ತು. ಅವನ ಪ್ರೀತಿಯನ್ನು ಇಂದು ಸಂಪೂರ್ಣವಾಗಿ ಕಂಡಿದ್ದಳು ಕ್ಷಿತಿಜ. ಹಾಗಾಗಿ ಅವನೊಂದಿಗೆ ವಾದ ಮಾಡ ಬಯಸಲಿಲ್ಲ ಹುಡುಗಿ. ಇಲ್ಲದಿದ್ದರೆ ಅದಕ್ಕೂ ಉತ್ತರವೊಂದನ್ನು ತಯಾರಿಟ್ಟುಕೊಂಡಿರುತ್ತಿದ್ದಳು. ನಿಮ್ಮ ತಪ್ಪನ್ನು ನೀವು ಮರುಕಳಿಸದಿದ್ದರೆ ನಾನು ಕೂಡ ಮತ್ತೆ ಇಂತಹ ತಪ್ಪು ಮಾಡೋಲ್ಲ ರಾಮ್ ಎಂದಳು ನಸುನಗುತ್ತಾ. ಅದರ ಬಗ್ಗೆ ಹೆಚ್ಚು ಮಾತನಾಡಲು ಬಯಸದೆ ಬಾತ್ರೂಮ್ಗೆ ನಡೆದನು ರಾಮ್. ಅವಳಿಗೆ ಅಪಘಾತವಾಗಿದೆ ಎಂದು ತಿಳಿದಾಗಿನಿಂದ ಇಷ್ಟು ಹೊತ್ತು ಆಸ್ಪತ್ರೆಯಲ್ಲಿ ಇದ್ದನಲ್ಲ. ಔಷಧಿಯ ವಾಸನೆಗೆ ತಲೆನೋವು ಬಂದಿತ್ತು ಹುಡುಗನಿಗೆ. ಆದಷ್ಟು ಬೇಗ ಮನೆಗೆ ಹೋಗಿ ಸ್ನಾನ ಮಾಡುವೆನೋ ಎನಿಸಿಬಿಟ್ಟಿತ್ತು. ಸದಾ ಶುಚಿಯಾಗಿ ಇರಲು ಬಯಸುತ್ತಾನಲ್ಲವೇ. ಸ್ವಲ್ಪ ಹೊತ್ತಿನ ಬಳಿಕ ಬಿಸಿ ನೀರಿನಲ್ಲಿ ಮಿಂದೆದ್ದು ಶುದ್ಧವಾಗಿ ಬಂದಿದ್ದ. ಅವನ ಮುಖದಲ್ಲಿ ನಗುವಿಲ್ಲದಿರುವುದನ್ನು ಕ್ಷಿತಿಜ ಕೂಡ ಗಮನಿಸಿದ್ದಳು. ಆದರೂ ಏನನ್ನು ಪ್ರಶ್ನಿಸಲಿಲ್ಲ. ಅವನ ಬೇಸರಕ್ಕೆ ಕಾರಣ ತಾನೇ ಎಂಬುದು ತಿಳಿದಿದೆ. ರಾಮ್, ನಾನು ವಾಶ್ರೂಮ್ ಯೂಸ್ ಮಾಡಬೇಕಿತ್ತು, ಸ್ವಲ್ಪ ಸಹಾಯ ಮಾಡ್ತೀರಾ ಅವಳೆಂದಾಗ ಹುಬ್ಬು ಕೊಂಕಿಸಿ ಅವಳತ್ತ ನೋಡಿದನು. ಅವನು ತನ್ನ ಮಾತನ್ನು ಯಾವ ರೀತಿಯಲ್ಲಿ ಅರ್ಥೈಸಿಕೊಂಡನು ಎಂದು ತಿಳಿದು ನಗು ಬಂದು ಬಿಟ್ಟಿತ್ತು ಕ್ಷಿತಿಜಾಳಿಗೆ. ಐ ಮೀನ್, ನನ್ನ ಕಾಲಿಗೆ ನೋವಾಗಿರುವುದರಿಂದ ಎದ್ದು ನಡೆಯಲು ಕಷ್ಟವಾಗುತ್ತೆ, ವಾಶ್ರೂಮ್ ತನಕ ಬಿಡ್ತೀರಾ ಅಂತ ಕೇಳಿದೆ ಅಷ್ಟೇ ಎಂದು ನಕ್ಕಳು. ಶ್ಯೂರ್ ಎಂದವನು ಮೆಲ್ಲಗೆ ಅವಳ ಕೈ ಹಿಡಿದು ಕೆಳಗಿಳಿಸಿದ. ಆದರೆ ಮುಂದೆ ಇಡಲಾಗುತ್ತಿಲ್ಲ ಅವಳಿಗೆ. ಅದನ್ನು ಗಮನಿಸಿದವ ಅವಳನ್ನು ತನ್ನ ತೋಳಿನಲ್ಲಿ ಎತ್ತುಕೊಂಡು ವಾಶ್ರೂಮ್ಗೆ ಬಂದು ಇಳಿಸಿದನು. ನೀವು ಫ್ರೆಶ್ ಆಫ್ ಆಗಿ ಸಹಾಯ ಬೇಕಿದ್ರೆ ಕೇಳಿ ಎಂದು ಅಲ್ಲಿಂದ ಹೊರ ನಡೆದ. ಅವನು ಬಾಗಿಲು ಹಾಕಿಕೊಂಡ ಹೋದ ಕೂಡಲೇ ಕೈಕಾಲುಗಳನ್ನು ಆಡಿಸುತ್ತಾ ಒಂದೇ ಕಡೆ ಮಲಗಿ ಮಲಗಿ ಕೈಕಾಲುಗಳೆಲ್ಲ ಜಿಡ್ಡು ಹಿಡಿದಿದೆ ಎಂದುಕೊಂಡು ಕನ್ನಡಿಯ ಮುಂದೆ ನಿಂತು ನಕ್ಕಳು. ನಿಮಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ರಾಮ್. ಹೇಗೆ ಗೊತ್ತಾಗಬೇಕು ಹೇಳಿ, ನೀವು ಯಾವತ್ತೂ ತೋರಿಸಿಕೊಂಡಿರಲಿಲ್ಲವಲ್ಲ. ಎನಿವೇಸ್, ತುಂಬ ಖುಷಿಯಾಯಿತು ನಿಮ್ಮ ಪ್ರೀತಿಯನ್ನು ಕಂಡು. ಐ ಟು ಲವ್ ಯು ರಾಮ್ ಎನ್ನುತ್ತಲೇ ಮುಖಕ್ಕೆ ನೀರೆರಚಿಕೊಂಡಳು. ಅವನೊಂದಿಗೆ ನಾಟಕವಾಡಿದ್ದಕ್ಕೆ ಸಣ್ಣ ಬೇಸರವಂತೂ ಇದ್ದೇ ಇತ್ತು. ಆದರೆ ಅದು ಅವಳಿಗೆ ಅನಿವಾರ್ಯವಾಗಿತ್ತು. ಇತ್ತ ಕ್ಷಮ ಹಾಗೂ ಋಷಿಯ ಸ್ನೇಹದಲ್ಲಿ ಬಿರುಕೆದ್ದಿತ್ತು. ಇಷ್ಟು ವರ್ಷಗಳಲ್ಲಿ ಯಾವ ಹುಡುಗಿಯೊಂದಿಗೆ ಬೆರೆಯದ ಋಷಿ ಅವಳನ್ನು ಹಚ್ಚಿಕೊಂಡಿದ್ದ. ಆದರೆ ಆ ಸ್ನೇಹ ಗಾಢವಾಗುವ ಮುನ್ನವೇ ಮುದುಡಿ ಹೋಗಿದ್ದು ಅವನಿಗೂ ಬೇಸರವಾಗಿತ್ತು. ಅವನ ಬದುಕಿನಲ್ಲಿ ತನಕ್ಕಿಂತ ಹೆಚ್ಚಿನ ಪ್ರಾಶಸ್ತ್ಯ ತನ್ನ ಗೆಳೆಯನಿಗೆ. ಅವನ ಬಗ್ಗೆ ಯಾರೇ ಕೆಟ್ಟದಾಗಿ ಮಾತನಾಡಿದ ಋಷಿಗೆ ಸಹಿಸಲಾಗುವುದಿಲ್ಲ. ಈಗ ಶಮಳ ಮೇಲಿನ ಕೋಪ ತುಸು ಕಡಿಮೆಯಾಗಿದ್ದರೂ ಅವಳೊಂದಿಗೆ ಕರೆ ಮಾಡಿ ಮಾತನಾಡಲಿಲ್ಲ. ಆದರೆ ನಿಮಿಷಕ್ಕೊಮ್ಮೆ ಫೋನ್ ನಿರೀಕ್ಷಿಸುತ್ತಿದ್ದ. ಅವಳಿಂದ ಏನಾದರೂ ಸಂದೇಶ ಬಂದಿದೆಯೋ ಇಲ್ಲವೋ ಎಂದು ಪದೇ ಪದೇ ನೋಡುತ್ತಿದ್ದ. ಇತ್ತ ಶಮಳ ಸ್ಥಿತಿಯು ಅದಕ್ಕೆ ಹೊರತಾಗಿರಲಿಲ್ಲ. ಅವನಲ್ಲಿ ಅತಿಯಾಗಿ ಆಕರ್ಷಣೆಗೊಳಗಾಗಿದ್ದು ಅವಳೇ. ಪದೇ ಪದೇ ಅವನೊಂದಿಗೆ ಮಾತನಾಡ ಬಯಸುತ್ತಿದ್ದದು ಅವಳೇ. ಈಗ ಅಚಾನಕ್ ಈ ಬಿರುಕು ಅವಳನ್ನು ಬೇಸರ ತಂದಿತ್ತು. ಆದರೂ ಅವನೇ ಮೊದಲು ಕರೆ ಮಾಡಲಿ ಎಂಬ ಹಠ. ಇವಳು ಸಹ ನಿಮಿಷಕ್ಕೊಮ್ಮೆ ಫೋನ್ ಚೆಕ್ ಮಾಡುತ್ತಿದ್ದಳು. ಅವನ ಕರೆಗಾಗಿ ಕಾಯುತ್ತಿದ್ದಳು. ಆದರೆ ಅವನಿಂದ ಯಾವುದೇ ಕರೆ ಬರದಿರುವುದು ಅವಳನ್ನು ನಿರಾಸೆಗೆ ದೂಡಿತ್ತು. ತಾನು ಕೊಟ್ಟ ಮಾತಿಗೆ ತಪ್ಪಲಿಲ್ಲ ರಾಮ್. ಅವಳು ಹೇಳಿದ್ದ ಜಾಗಕ್ಕೆ ಅವಳನ್ನು ಕರೆದೊಯ್ಯಲು ಸಿದ್ಧನಾಗಿದ್ದ. ಅವಳು ಒಂದಷ್ಟು ಜಾಗಗಳನ್ನು ಆಯ್ಕೆ ಮಾಡಿ ಕೊನೆಗೆ ಸಿಂಗಾಪುರ್ಗೆ ಹೋಗೋಣವೆಂದು ನಿರ್ಧರಿಸಿದಳು. ಅದನ್ನು ರಾಮ್ ಜೊತೆಗೆ ಹೇಳಿದಾಗ ಅವನು ಮರು ಮಾತನಾಡದೆ ಒಪ್ಪಿಕೊಂಡಿದ್ದ. ಆದರೆ ಅವರಿಗೆ ತನ್ನ ಮೇಲಿನ ಬೇಸರ ಅವನಿಗೆ ಇನ್ನೂ ಕಡಿಮೆಯಾಗಿಲ್ಲ ಎನಿಸಿತು. ಅಂದು ಅವನು ಹೋಗುವ ಕೆಲಸಕ್ಕೆ ಹೋಗಲು ತಯಾರಾಗುತ್ತಿರುವಾಗ ಹಿಂದೆಯಿಂದ ಬಂದು ಅವನನ್ನು ಅಪ್ಪಿಕೊಂಡಳು.
ಅವನೇನೂ ಪ್ರತಿಕ್ರಿಯಿಸಲಿಲ್ಲ. ಏನಾಯ್ತು ರಾಮ್, ಯಾಕೆ ಹೀಗಿದ್ದೀರಾ? ನಾವು ಸಿಂಗಾಪುರ್ ಹೋಗೋದು ನಿಮಗೆ ಇಷ್ಟ ಇಲ್ವಾ? ಕೇಳಿದಳು ಅವನ ಬೆನ್ನಿಗೆ ಒತ್ತಿಕೊಳ್ಳುತ್ತಾ. ಹಾಗೇನು ಇಲ್ವಲ್ಲ ಎಂದನು ಶರ್ಟ್ ಸರಿ ಮಾಡಿಕೊಳ್ಳುತ್ತಾ. ಅಸಲಿಗೆ ಅವನನ್ನು ಕಾಡುತ್ತಿರುವ ವಿಚಾರ ಕ್ಷಿತಿಜ ಮೊದಲಿನಂತಿಲ್ಲ ಎಂದು. ಅವನು ಮೊದಲ ದಿನ ಕಂಡ ಕ್ಷಿತಿಜಳೇ ಬೇರೆ. ಈಗ ಹನಿಮೂನ್ ಹೋಗಲು ಪುಟ್ಟ ಮಕ್ಕಳಂತೆ ಹಠ ಹಿಡಿದಿರೋ ಕ್ಷಿತಿಜಳೇ ಬೇರೆ. ಯಾಕೆ ಹೀಗೆ ಬದಲಾಗಿ ಬಿಟ್ಟಳು? ಅದನ್ನು ನೀವು ಹೇಳ್ತಿದ್ದೀರಾ, ಆದರೆ ನಿಮ್ಮ ಕಣ್ಣುಗಳು ಬೇರೇನೇ ಹೇಳುತ್ತಿವೆ. ರಾಮ್ ಪ್ಲೀಸ್, ನನ್ನ ಜೊತೆ ಮೊದಲ ಹಾಗೆ ಮಾತಾಡಿ. ನನಗೆ ಹಳೆಯ ರಾಮ್ ಬೇಕು, ಪ್ಲೀಸ್ ರಾಮ್ ಎಂದವಳ ಕಣ್ಣುಗಳು ತುಂಬಿಕೊಂಡಿತ್ತು. ನಿಟ್ಟುಸಿರೊಂದನ್ನು ಹೊರದಬ್ಬಿದ ರಾಮ್. ಅವಳು ಹೇಳಿದ ಮಾತನ್ನೇ ತಾನು ಹೇಳಬೇಕೆನಿಸಿತು. ಹಳೆಯ ಕ್ಷಿತಿಜ ಎಲ್ಲಿ ಕಳೆದು ಹೋದಳು ಎಂದು ಕೇಳಬೇಕೆನಿಸಿತು. ಆದರೂ ಮೌನವಾಗುಳಿದ. ಸರಿ ರಾಮ್, ಇನ್ನು ನಾನು ನಿಮ್ಮನ್ನು ಬಲವಂತ ಮಾಡುವುದಿಲ್ಲ. ನಾನು ಸಿಂಗಾಪುರ್ಗೆ ಹೋಗೋಣ ಎಂದುಕೊಂಡಿದ್ದೆ. ಇಬ್ಬರು ಖುಷಿಯಿಂದ ಸ್ವಲ್ಪ ದಿನ ಕಳೆಯೋಣ ಎಂದ. ಆದರೆ ನೀವು ಒಲ್ಲದ ಮನಸ್ಸಿನಿಂದ ನನ್ನ ಜೊತೆ ಬಂದರೆ ಏನು ಪ್ರಯೋಜನ? ನಿಮಗೆ ಬಂದಿರುವ ಕೇಸ್ ಮುಗಿಯಲಿ, ಆಮೇಲೆ ಹೋಗೋಣ ಬಿಡಿ ಎಂದು ಬೇಸರದಿಂದ ನುಡಿದು ಹೊರಡಲು ಮುಂದಾದವಳ ಕೈ ಹಿಡಿದುಕೊಂಡ ರಾಮ್. ಕ್ಷಿತಿಜ, ನಾನು ಬೇರೆ ಏನೂ ಯೋಚಿಸ್ತಿದ್ದೆ ಅಷ್ಟೇ. ಸಿಂಗಾಪುರ್ಗೆ ಹೋಗಲು ನನಗೂ ಇಷ್ಟವೇ. ನಾಳೆ ಮಧ್ಯಾಹ್ನವೇ ಹೊರಡುತ್ತಿದ್ದೇವೆ. ಇವತ್ತು ಟಿಕೆಟ್ ಬುಕ್ ಮಾಡುತ್ತೇನೆ, ನೀವು ಪಾರ್ಕ್ ಮಾಡಿಕೊಳ್ಳಿ ಎಂದಾಗ ಖುಷಿಯಿಂದ ಥ್ಯಾಂಕ್ ಯು ಸೋ ಮಚ್ ರಾಮ್ ಎಂದಳು. ಮರುದಿನ ಸಂಜೆ ಹೊತ್ತಿಗೆ ಸಿಂಗಾಪುರಕ್ಕೆ ಬಂದು ಇಳಿದರು ರಾಮ್ ಹಾಗೂ ಕ್ಷಿತಿಜ. ಅವಳಿಗಂತೂ ಎಲ್ಲಿಲ್ಲದ ಖುಷಿ. ಅವರು ವಿಮಾನವಿಳಿದು ಬರುತ್ತಿದ್ದಾಗೆ ಗೈಡ್ ಅವರನ್ನು ಸ್ವಾಗತಿಸಿಕೊಂಡನು. ಹಾಗೆ ಮೊದಲೇ ಬುಕ್ ಮಾಡಿದ್ದ ಹೋಟೆಲ್ಗೆ ಅವರನ್ನು ಕರೆದೊಯ್ದನು. ಆ ಹೋಟೆಲ್ ರೂಮ್ ಬಹಳವೇ ಹಿಡಿಸಿತು ಕ್ಷಿತಿಜಳಿಗೆ. ಇಂಟೀರಿಯರ್ ಕೂಡ ಬಹಳ ಸುಂದರವಾಗಿತ್ತು. ವಾವ್, ಇಟ್ಸ್ ಅಮೇಝಿಂಗ್ ರಾಮ್, ನಿಮ್ಮ ಟೇಸ್ಟ್ ಯಾವಾಗಲೂ ಚೆನ್ನಾಗಿರುತ್ತೆ ಬಿಡಿ ಎಂದು ಖುಷಿಯಿಂದ ಉದ್ಗರಿಸಿದಳು. ಮೊದಲಿದ್ದ ಬೇಸರ ಈಗ ಅವನ ಮುಖದಲ್ಲಿ ಕಾಣುತ್ತಿರಲಿಲ್ಲ. ಅವಳ ಖುಷಿಯನ್ನು ತಾನು ಮುಕ್ತವಾಗಿ ಆನಂದಿಸಿದ್ದನು. ಅಫ್ಕೋರ್ಸ್, ಆದರೆ ನಿಮ್ಮೊಬ್ಬರನ್ನು ಬಿಟ್ಟು ಅವನು ಬೇಕೆಂದೇ ಹೇಳಿದಾಗ ಮುನಿಸಿನಿಂದ ಕೆಂಪಾಯಿತು ಅವಳ ಮುಖ. ಹೌದು, ಸರಿ, ನಾನು ನಿಮಗೆ ಎರಡನೇ ಅವಕಾಶ ಕೊಡುತ್ತೇನೆ. ಇನ್ನೊಂದ್ಸಲ ಚಾಯ್ಸ್ ಮಾಡೋಕ್ಕೆ ನೋಡಿ, ನನಗಿಂತ ಬೆಸ್ಟ್ ಹುಡುಗಿಯನ್ನು ಹುಡುಕಿ ಮದುವೆಯಾಗಿ ಎಂದು ಬೇರಿಸಿದಳು. ಅವಳ ನಡು ಬಳಸಿ ಹತ್ತಿರ ಎಳೆದುಕೊಂಡವನು. ಆದರೆ ನಿಮ್ಮ ಮಾತಿನ ಅರ್ಥ ನಾನು ಯಾವುದೇ ಕಾರಣಕ್ಕೂ ಇನ್ನೊಂದು ಮದುವೆ ಆಗೋಲ್ಲ ಅಂತಾನ? ಅಥವಾ ನಿಮಗಿಂತ ಬೆಸ್ಟ್ ಹುಡುಗಿ ಎಲ್ಲೂ ಇಲ್ಲ ಅಂತಾನ ಎಂದನು. ಇದು ತುಂಬ ಕಷ್ಟವಾದ ಪ್ರಶ್ನೆ ರಾಮ್. ಈ ಅಡ್ವೊಕೇಟ್ ರಾಮ್ ಹೆಂಡತಿ ಅಂದಮೇಲೆ ಎಂಥ ಕಷ್ಟ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ವಾ? ನನಗಿಂತ ಬೆಸ್ಟ್ ಹುಡುಗಿ ನಿಮಗೆ ಸಿಗೋಲ್ಲ, ಸೊ ನೀವು ಇನ್ನೊಂದು ಮದುವೆ ಆಗೋಲ್ಲ ಅನ್ನೋ ನಂಬಿಕೆ. ಅವನೆರಡು ಪ್ರಶ್ನೆಗೂ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಬಿಟ್ಟಿದ್ದಳು ಜಾನೆ. ಹೆಂಡತಿಯ ಬುದ್ಧಿವಂತಿಕೆಯ ಉತ್ತರಕ್ಕೆ ಅವನ ತುಟಿಯಲ್ಲೂ ನಗು ಮೂಡಿತು. ನೀವು ನನ್ನ ಹೆಂಡ್ತಿನೇ ಅಂತ ಕೊನೆಗೂ ಪ್ರೂವ್ ಮಾಡಿದ್ರಲ್ಲ ಎನ್ನುತ್ತಾ ಮುಕ್ತವಾಗಿ ನಕ್ಕಿದ್ದ. ಅವಳು ನಸುನಗುತ್ತಾ ಅವನ ಎದೆಗೊರಗಿದಳು. ಸರಿ ಸರಿ, ನೀವು ಬೇಗ ಫ್ರೆಶ್ ಅಪ್ ಆಗಿ, ಇಲ್ಲಿ ಒಂದು ಫೇಮಸ್ ಗಾರ್ಡನ್ ಇದೆಯಂತೆ, ನೋಡ್ಕೊಂಡು ಬರೋಣ ಎಂದನು. ಅವನ ಮಾತಿಗೆ ತಲೆಯಾಡಿಸಿದ ಹುಡುಗಿ ಹೊರಗೆ ಹೋಗಲು ತಯಾರಾದಳು. ಜೀನ್ಸ್ ಮೇಲೆ ಸ್ಲೀವ್ಲೆಸ್ ಕಾಟನ್ ಟಾಪ್ ಧರಿಸಿ ಕೂದಲನ್ನು ಇಳಿಬಿಟ್ಟು ಮುಖಕ್ಕೆ ಲೈಟಾಗಿ ಮೇಕಪ್ ಮಾಡಿಕೊಂಡು ತನ್ನೆದುರು ನಿಂತ ಹುಡುಗಿಯನ್ನು ಕಂಡು ಕಳೆದೇ ಹೋಗಿದ್ದ ರಾಮ್. ಯಾಕೆಂದರೆ ಅವಳನ್ನು ಮಾಡರ್ನ್ ಡ್ರೆಸ್ನಲ್ಲಿ ಹಿಂದೆಂದೂ ಕಂಡಿರಲಿಲ್ಲ. ಲುಕ್ಕಿಂಗ್ ಗಾರ್ಜಿಯಸ್ ಎಂದು ಮನಪೂರ್ವಕವಾಗಿ ಪ್ರಶಂಸಿಸಿದ. ಇವಷ್ಟೇ ರಾಮ್ ಎಂದು ನಕ್ಕಳು. ಅಷ್ಟರಲ್ಲಿ ಅವನ ಫೋನ್ ಸದ್ದಾಗಿತ್ತು. ಯಾವುದೋ ಮೆಸೇಜ್ ಬಂದಿತ್ತು. ಹನಿಮೂನ್ನಲ್ಲಿದ್ದರೂ ಫೋನ್ನಲ್ಲಿ ಮುಳುಗಿರುತ್ತಿದ್ದ ಗಂಡನನ್ನು ಕಂಡು ಅವಳಿಗೂ ಕೋಪ ಬಂದಿತ್ತು. ಅವನ ಫೋನ್ ಕಸಿದುಕೊಂಡವಳು. ನೀವು ಕೆಲಸ ಮಾಡುವಾಗ ಹೆಂಡತಿ ಬಗ್ಗೆ ಯೋಚನೆ ಮಾಡಲ್ಲ ತಾನೆ? ಹಾಗೆ ಹೆಂಡತಿ ಜೊತೆ ಇರುವಾಗ ಕೆಲಸದ ಬಗ್ಗೆ ಯೋಚನೆ ಮಾಡಬಾರ್ದು. ಹನಿಮೂನ್ ಮುಗಿಸಿಕೊಂಡು ಹೋಗೋವರೆಗೂ ಈ ಫೋನ್ ಯೂಸ್ ಮಾಡೋ ಹಾಗಿಲ್ಲ. ನಾನು ಸಹ ಯೂಸ್ ಮಾಡೋಲ್ಲ ಎಂದು ಇಬ್ಬರ ಫೋನನ್ನು ಸ್ವಿಚ್ ಆಫ್ ಮಾಡಿ ತನ್ನ ಬ್ಯಾಗ್ನಲ್ಲಿಟ್ಟುಕೊಂಡಳು. ಅವನು ಏನನ್ನೂ ಮಾತನಾಡಲಿಲ್ಲ. ನಂತರ ಇಬ್ಬರು ಗಾರ್ಡನ್ಗೆ ಬೇಗ ಹೋಗಿ ಸುತ್ತಾಡಿಕೊಂಡು ಹೊರಗೆ ಚಾಟ್ಸ್ ತಿಂದುಕೊಂಡು ರೂಮಿಗೆ ವಾಪಸ್ಸಾಗಿದ್ದರು. ರೂಮಿಗೆ ಬಂದು ಬಟ್ಟೆ ಬದಲಾಯಿಸಿ ಸೀರೆ ಇಟ್ಟುಕೊಂಡಳು ಕ್ಷಿತಿಜ. ಅದೇ ಹೋಟೆಲ್ನಲ್ಲಿ ರಾತ್ರಿ ಮ್ಯೂಸಿಕ್ ಶೋ ಇತ್ತು. ಆ ಪ್ರೋಗ್ರಾಮ್ ಕೂಡ ಇಬ್ಬರಿಗೂ ಬಹಳವೇ ಹಿಡಿಸಿತು. ಅಲ್ಲಿಯೇ ಊಟ ಮುಗಿಸಿಕೊಂಡು ರೂಮಿಗೆ ಬಂದರು. ಇವತ್ತು ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತಲ್ವ ರಾಮ್? ಅದರಲ್ಲೂ ರೆಡ್ ಕೋಟ್ ಹಾಕಿದ್ನಲ್ಲ ಆ ಹುಡುಗ ಎಷ್ಟು ಚೆನ್ನಾಗಿ ಗೀಟಾರ್ ಬಾರಿಸ್ದ. ನನಗಂತೂ ತುಂಬ ಇಷ್ಟ ಆಯಿತು. ಕನ್ನಡಿಯ ಮುಂದೆ ನಿಂತು ಕಿವಿಯ ಹೋಲೆಯನ್ನು ಬಿಚ್ಚುತ್ತಾ ಹೇಳಿದರು ಕ್ಷಿತಿಜ. ಡಾರ್ಕ್ ಬ್ಲೂ ಬಣ್ಣದ ವೈಲೆಟ್ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಹುಡುಗಿ. ಹಿಂದಿನಿಂದ ಅವಳನ್ನು ಮೃದುವಾಗಿ ಅಪ್ಪಿಕೊಂಡನು ರಾಮ್. ಅವನು ತನ್ನ ಕೊರಳ ಬಳಿ ತುಟಿಯೋರಿದಾಗ ರೋಮಾಂಚಿತಳಾದಳು ಕ್ಷಿತಿಜ. ಅವಳನ್ನು ತನ್ನತ್ತ ತಿರುಗಿಸಿಕೊಂಡವನು ಅವಳಿಗೆ ನೋವಾಗದಂತೆ ತುಟಿಗಳನ್ನು ಆಕ್ರಮಿಸಿದ್ದ. ಅವನ ಚೈರಿಗೆ ಅವಳು ಸಹಕರಿಸತೊಡಗಿದಳು. ಅವಳನ್ನೆತ್ತಿ ಹಾಸಿಗೆ ಮೇಲೆ ಮಲಗಿಸಿದವನು ನಿಧಾನವಾಗಿ ಅವಳನ್ನು ಆವರಿಸತೊಡಗಿದ.
ಇಷ್ಟು ದಿನ ಗಾಂಭೀರ್ಯದ ಗತ್ತುಗೆದಾರನಾಗಿದ್ದ ರಾಮ್ ಇಂದು ಅವಳ ಸೌಂದರ್ಯದ ಅಡಿಯಾಳಾಗಿದ್ದನು. ತನ್ನವನನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಅವನ ಕರಗಳಲ್ಲಿ ಕರಗಿ ಹೋಗಿದ್ದಳು ಕ್ಷಿತಿಜ. ಅವನಲ್ಲಿ ಒಂದಾಗಿದ್ದಳು. ಕಾಯ ವಾಚ ಮನಸ ತನ್ನ ಅರ್ಧಾಂಗಿಯಾದವಳನ್ನು ಒಲವಿನಿಂದ ಅಪ್ಪಿಕೊಳ್ಳುತ್ತಾ ಅವಳ ನೆತ್ತಿಗೆ ಮುತ್ತಿಟ್ಟನು ರಾಮ್. ಥ್ಯಾಂಕ್ ಯು ಸೋ ಮಚ್ ಕ್ಷಿತಿಜ. ಇವತ್ತು ನಮ್ಮ ಪ್ರೀತಿ ಪರಿಪೂರ್ಣವಾಯಿತು ಎನಿಸ್ತಿದೆ. ಲವ್ ಯು ಎಂದನು. ಲವ್ ಯು ಟೂ ರಾಮ್ ಎಂದು ಇನ್ನಷ್ಟು ಅವನೆದೆಯಲ್ಲಿ ಹುದುಗಿಕೊಂಡಳು ಕ್ಷಿತಿಜ. ಕತೆ ಮುಂದುವರಿಯುತ್ತದೆ.